ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು. ಇವತ್ತು 2025-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ 1 ಕನ್ನಡ ವಿಷಯ ಇವತ್ತು ಪೇಪರ್ ನಡೆದಿತ್ತು. ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಇದ್ರದ್ದು. ಸೊ ಮೊದಲೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿರ್ತಾನೆ. ಸೊ ಆಪ್ಷನ್ ಡಿ 9 ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಸೊ ಇದು ರಿಪೀಟೆಡ್ ಪ್ರಶ್ನೆ ಇದು. ಓಕೆ, ಇನ್ನು ವಧುಪೇತ ಈ ಪದವು ಈ ಸಂಧಿಗೆ ಸೇರಿದೆ ಅಂತ ಕೇಳಿದಾನೆ. ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಮೂರನೆಯ ಪ್ರಶ್ನೆ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಸಿ ವಾಕ್ಯವೇಷ್ಟನ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನಾಲ್ಕನೇ ಪ್ರಶ್ನೆ, ವರ್ತಮಾನ ಕಾಲಸೂಚಕ ಪ್ರತ್ಯಯವಿದು ಅಂತ ಇದೆ. ಆಪ್ಷನ್ ಡಿ ಉತ್ತ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಐದನೇ ಪ್ರಶ್ನೆ, ದ್ವಿತೀಯ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದಾನೆ. ಆಪ್ಷನ್ ಎ ಕರ್ಮಾರ್ಥ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟು, ಮಾರ್ಧ ಮಾಗದ ಯಾದವರು ಪದವು ಈ ಸಮಾಸಕ್ಕೆ ಸೇರಿದೆ ಅಂತ ಇದೆ. ಸೊ ಆಪ್ಷನ್ ಬಿ ದ್ವಂದ್ವ ಸಮಾಸ ಆಗಿರ್ತದೆ. ಇದು ಯಾಕಪ್ಪ ಅಂದರೆ ಸಾಕಷ್ಟು ಪದಗಳು ಬಂದರೆ ಅದನ್ನು ದ್ವಂದ್ವ ಸಮಾಸ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿದಾನೆ. ಏಳನೇ ಪ್ರಶ್ನೆ, ಅಮೃತವನ್ನು ನಾವು ಅಮರ್ದು ಅಥವಾ ಅಮರ್ದು ಅಂತ ಕರಿತೀವಿ. ಕಾರ್ಯವನ್ನು ಕಜ್ಜ ಅಂತ ಕರಿತೀವಿ. ಇನ್ನು ಎಂಟನೇ ಪ್ರಶ್ನೆ, ಅಷ್ಟು ಅನ್ನೋದು ಪರಿಮಾಣವಾಚಕವಾಗಿದ್ದರೆ 12 ಅನ್ನೋದು ಸಂಖ್ಯಾವಾಚಕವಾಗ್ತದೆ. ಒಂಬತ್ತನೇ ಪ್ರಶ್ನೆ, ಹಾಲ್ ಜೇನು ಅನ್ನೋದು ಜೋಡು ನುಡಿಯಾಗಿದ್ದರೆ ತುತ್ತ ತುದಿ ಅನ್ನೋದು ದ್ವಿರುಕ್ತಿ ಆಗ್ತದೆ. ತುದಿ ಪ್ಲಸ್ ತುದಿ ತುತ್ತ ತುದಿ ದ್ವಿರುಕ್ತಿ ಆಗ್ತದೆ. ನಿನಗಾಗಿ ಅನ್ನೋದು ತದ್ದಿತಾಂತ ವ್ಯಯವಾಗಿದ್ದರೆ ಪೆರ್ಮೆ ಅನ್ನೋದು ತದ್ದಿತಾಂತ ಭಾವನಾಮವಾಗ್ತದೆ. ಇನ್ನು ಒಂದು ಅಂಕದ ಪ್ರಶ್ನೆಗಳು, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದಾನೆ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗಲು ಕಾರಣವಾಯಿತು. 13ನೇ ಪ್ರಶ್ನೆ, ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರೇನು? ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರು ಸ್ಯಾವೋಯ್ ಸಿಂಪಿಗಳು. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಭಾವಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳ್ತಾನೆ. 15ನೇ ಪ್ರಶ್ನೆ, ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮವು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. 16ನೇ ಪ್ರಶ್ನೆ, ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಥವನ್ನು ನೀಡಿದನು? ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಥವನ್ನು ನೀಡಿದನು. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಇನ್ನು 2 ಅಂಕದ 10 ಪ್ರಶ್ನೆಗಳು ಕಂಡುಬರ್ತವೆ, ಇಂಪಾರ್ಟೆಂಟ್. ಸೊ 18ನೇ ಪ್ರಶ್ನೆ, ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು? ಸೊ ನಿನ್ನೆ ನಾವು ಮಾಡಿರ್ತಕ್ಕಂಥ ಕನ್ನಡ ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋದಲ್ಲಿ ಸೊ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಪ್ರಶ್ನೆಗಳೇ ಬಂದಿದ್ದಾವೆ. ಓಕೆನಾ? ಸೊ ಹಾಗಾಗಿ ದಯವಿಟ್ಟು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಲಿಪಿ ಜಾಡು ಹೇಗೆ ಆರಂಭಗೊಂಡಿತು ಅನ್ನೋದು ಒಂದು ಪ್ರಶ್ನೆ ಇದೆ. ಸೊ ಇದು ಕೂಡ ಬಂದಿತ್ತು, ನಾವು ನಿನ್ನೆ ಹೇಳಿದ್ದಕ್ಕಂತಹದ್ದು. ಅಷ್ಟೇ ಅಲ್ಲದೆ ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸವನ್ನು ಕುರಿತು ಬರೆಯಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನಾವು ನಿನ್ನೆ ಅಪ್ಲೋಡ್ ಮಾಡಿದ್ವಿ. ಇದು ಕೂಡ ಕ್ವಶನ್ ಬಂದಿದೆ ವಾರ್ಷಿಕ ಪರೀಕ್ಷೆಯಲ್ಲಿ. ಅದೇ ರೀತಿ ವಿಡಿಯೋನ ಪಾಸ್ ಮಾಡ್ಕೊಂಡು ಕ್ಲೀನಾಗಿ ಆನ್ಸರ್ನ ನೋಟ್ ಮಾಡ್ಕೊಳ್ಳಿ. ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ಓಕೆ, ಅದು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಹಾಗೆ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವು ಅನ್ನೋದೊಂದು ಪ್ರಶ್ನೆ ಇದೆ. ಓಕೆ, ಇಂಪಾರ್ಟೆಂಟ್ ಆಗಿರ್ತದೆ ಇದು ಕೂಡ. ಓಕೆ, ನೆಕ್ಸ್ಟು, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಈ ಒಂದು ಪ್ರಶ್ನೆಯನ್ನು ಕೂಡ ನಾವು ನಿನ್ನೆ ಹೇಳಿದ್ವಿ. ಸೊ ಅದು ಕೂಡ ಬಂದಿದೆ, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅನ್ನೋದು. ಇನ್ನು 23ನೇ ಪ್ರಶ್ನೆ ಆಗಿರ್ತಕ್ಕಂಥದ್ದು, ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಕೇಳಿದೆ. ಕಾರಣವೇನು ಅಂತ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ಕೂಡ ನಾವು ನಿನ್ನೆ ಹೇಳಿದ್ದು, ಅದು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು, ಗಮನಾರ್ಹವಾಗಿರ್ತದೆ. ಹಾಗೆ ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಈ ಒಂದು ಪ್ರಶ್ನೆಯನ್ನು ಕೂಡ ನಾವು ನಿನ್ನೆ ನಡೀತಕ್ಕಂಥ ನಿನ್ನೆ ನಡೀತಕ್ಕಂಥ ಕನ್ನಡ ಒಂದು ಭಾಷೆಯ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ ಅನ್ನೋದು ಒಂದು ಪ್ರಶ್ನೆ ಇದೆ. ನೋಡಿರಿ, ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆದಂಥ ಪ್ರಶ್ನೆ ಅಂತಲೇ ಹೇಳ್ಬೋದು ಇದನ್ನ. ಸೊ ಆನ್ಸರ್ ನೋಡ್ತಾ ಹೋಗ್ಬಿಡೋಣ ಇದನ್ನು. ರಾಜಕೀಯ ಸ್ವಾತಂತ್ರ್ಯ ಇರೋದು ವ್ಯಕ್ತಿ ಶಾಸನಗಳನ್ನು ರಚಿಸುವಲ್ಲಿ, ಸರ್ಕಾರದ ಸ್ಥಾಪನೆ, ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ಇರುವುದಾದರೂ ಜನರಿಗೆ ಜೀವನ ಸ್ವಾತಂತ್ರ್ಯ, ಸಂತೋಷಾನ್ವೇಷಣೆಗಳನ್ನು ಒದಗಿಸಿ ಕೊಡುವ ಸಲುವಾಗಿ ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವ ವ್ಯಕ್ತಿತ್ವ
ಮತ್ತು ಸಮಾನತೆ ತತ್ವದಿಂದ ಅನುಗಮನ ಮಾಡಿದ ತತ್ವವಾಗಿದೆ. ಏಕೆಂದರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ. ತಮ್ಮ ಸಾರ್ವಜನಿಕವಾದ ಹಾಗೂ ಖಾಸಗಿಯಾದ ಜೀವನವನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಸಾಮರ್ಥ್ಯವನ್ನು ಅವರು ತಾವೇ ಹೊಂದಿರುತ್ತಾರೆಯೇ ಹೊರತು ಬೇರೆ ಯಾರೂ ಅಲ್ಲವೆಂದು ಅರ್ಥವಾಗುತ್ತದೆ. ಇನ್ನು 26ನೇ ಪ್ರಶ್ನೆ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯವನ್ನು ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾಳೆ? ಈ ಪ್ರಶ್ನೆಯನ್ನು ಕೂಡ ನಿನ್ನೆ ಹೇಳಿದ್ದು ಅದು ಕೂಡ ಬಂದಿದೆ. ಓಕೆನಾ. ಸೊ ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರುತ್ತಾರೆ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿಯಾಗಿರುತ್ತದೆ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯಕೊಂಡಂತೆ ಎನ್ನುವುದು ಅಕ್ಕಮಹಾದೇವಿಯವರ ಅಭಿಪ್ರಾಯವಾಗಿರ್ತದೆ. ಇನ್ನು 27ನೇ ಪ್ರಶ್ನೆ, ರಾಜರ ಪ್ರಕೃತಿ ಹೇಗಿರುತ್ತದೆ ಅನ್ನೋ ಒಂದು ಪ್ರಶ್ನೆ ಇರ್ತದೆ. ಸೊ ಅತ್ಯಂತ ಸುಲಭವಾದಂಥ ಪ್ರಶ್ನೆ, ಈಸಿಯಾಗಿರ್ತದೆ, ಬರೆದಿರ್ತದೆ ಅಂತ ಭಾವಿಸ್ತಾ. ಹಾಗೆ ಎನ್ ಮೂರ್ತಿರಾವ್ ಅವರು ಕವಿಕೃತಿ ಪರಿಚಯ ಕೇಳಿದ್ದಾನೆ. ಸೊ ಎನ್ ಮೂರ್ತಿರಾವ್ ಅವರ ಬಗ್ಗೆ ಬರೆಯೋದು. ನೆಕ್ಸ್ಟು ಇನ್ನೊಂದು ರನ್ನ ಕವಿಯ ಬಗ್ಗೆ ಬರೆದಿರ್ತಾನೆ. ಸೊ ಅದು ಕೂಡ ಈಸಿಯಾಗಿರ್ತಕ್ಕಂಥ ಒಂದು ಕವಿಕೃತಿ ಪರಿಚಯ. ಮೂರು ಒಟ್ಟು ಟೋಟಲ್ ಆಗಿ 6 ಅಂಕಗಳು ದೊರೆಯುತ್ತದೆ. ಇನ್ನು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡೋದು. ನಜಬಜ ಜಂಜರಂ ಬಗೆಗೊಳ್ಳುತ್ತಿರೋ ಚಂಪಕ ಮಾಲಾವೃತ ಅನ್ನೋದು ಬಂದಿದೆ. ಸೊ ಈಸಿಯಾಗಿ 3 ಅಂಕಗಳನ್ನು ಗಳಿಸಿರ್ತೀರಿ. ಹಾಗೆ ಅಲಂಕಾರ ಬಂದಿರ್ತದೆ, ಸೀತೆಯ ಮುಖ ಕಮಲ ಅರಳಿತು ಅಂತ. ಸೊ ಇದು ರೂಪಕ ಅಲಂಕಾರವಾಗಿರ್ತದೆ. ಯಾಕಪ್ಪ ಅಂದರೆ ಸೀತೆಯ ಮುಖ ಕಮಲ ಅರಳಿತು ಅಂತ ಇದೆ. ಕಮಲದಂತೆ ಅಂತ ಬಂದಿದ್ರೆ ಉಪಮಾ ಅಲಂಕಾರ ಆಗ್ತಿತ್ತು. ಅಂತೆ ಅಂತ ಒಂದು ಪದ ಬಂದಿಲ್ಲ, ಹಾಗಾಗಿ ರೂಪಕ ಅಲಂಕಾರವಾಗ್ತದೆ. ಉಪಮೇಯ ಮತ್ತು ಉಪಮಾನಗಳೆರಡರ ನಡುವೆ ಯಾವುದೇ ಭೇದವಿಲ್ಲದೆ ಎರಡೂ ಒಂದೇ ಎಂದು ವರ್ಣಿಸುವುದನ್ನು ರೂಪಕ ಅಲಂಕಾರ ಎನ್ನುತ್ತಾರೆ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ ಆಗಿರ್ತದೆ. ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಅಭೇದವಾಗಿ ವರ್ಣಿಸುವುದರಿಂದ ಇದು ರೂಪಕ ಅಲಂಕಾರವಾಗ್ತದೆ. ಇನ್ನು ಗಾದೆ ಮಾತು, ಮಾತೆ ಮುತ್ತು ಮತ್ತು ಮಾತೆ ಮೃತ್ಯು ಅನ್ನೋದು, ಇದು ಒಂದು ಗಾದೆಯನ್ನು ಕೂಡ ನಾವು ನಿನ್ನೆ ಗಾದೆಗಳ ಲಿಸ್ಟ್ನಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಅದು ಕೂಡ ಇವತ್ತು ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು. ಅದೇ ರೀತಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನೋ ಇನ್ನೊಂದು ಗಾದೆ ಇದೆ. ಸೊ ಈಸಿಯಾಗಿ ಇಲ್ಲಿ ನಿಮಗೆ ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆಗಳು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಅಂತ ಒಂದು ಬರೆದ್ರೆ ನಿಮಗೆ ಇಷ್ಟು 1 ಮಾರ್ಕ್ಸ್ ಸಿಗ್ತದೆ. ಓಕೆನಾ. ಇನ್ನು ತದನಂತರ 4 ಅಂಕದ ಪ್ರಶ್ನೆಗಳು, ಕ್ಷಮೆ ಇರಲಿ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರತಕ್ಕಂಥ ಪ್ರಶ್ನೆಗಳು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಇದನ್ನು ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದ್ರೆ ನಿಮಗೆ 1 ಅಂಕ ಸುಲಭವಾಗಿ ಸಿಗ್ತದೆ. ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು. ನಿಮಗೆ ಗೊತ್ತಿರಲಿಲ್ಲ ಅಂದರೂ ಕೂಡ ಭಾಗ್ಯಶಿಲ್ಪಿಗಳು ಅಂತ ಬರೆದ್ರೆ 1 ಅಂಕ ಬಂದಿರ್ತದೆ. ಓಕೆನಾ. ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅನ್ನೋ ಒಂದು ಪ್ರಶ್ನೆ. ಇದನ್ನು ಎದೆಗೆ ಬಿದ್ದ ಅಕ್ಷರ ಎಂಬ ಒಂದು ಪಾಠದಿಂದ ಆಯ್ದುಕೊಳ್ಳಲಾಗಿರ್ತಕ್ಕಂಥದ್ದು. ಇನ್ನು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಅನ್ನೋದೊಂದು ಸರ್ ಅಬೂಬಕರ್ ಅವರು ಬರೆದ ಚಪ್ಪಲಿಗಳ ಕೃತಿಯಿಂದ ಇರತಕ್ಕಂಥ ಯುದ್ಧ ಎಂಬ ಪಾಠದಿಂದ ಇದನ್ನು ಆರಿಸಿಕೊಂಡಿರ್ತಾರೆ. ಇನ್ನು ತದನಂತರ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಅನ್ನೋ ಒಂದು ಪ್ರಶ್ನೆ. ಸೊ ಇದನ್ನು ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯಪಾಠದಿಂದ ಆರಿಸಿಕೊಂಡಿರ್ತಾರೆ. ದ ರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥದ್ದು. ಇನ್ನು ಹಸುರಾದುದು ಕವಿ ಆತ್ಮಂ ಅಂತ ಇದೆ. ಸೊ ಇದನ್ನು ಪಕ್ಷಿ ಖುಷಿಯಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ತಾರೆ. ಇದನ್ನು ಕುವೆಂಪು ಅವರು ರಚಿಸಿರ್ತಾರೆ. ಇನ್ನು 38ನೇ ಪ್ರಶ್ನೆ, ದೃಪದಂ ಕಡು ಸಿಗ್ಗು ಮಾಡಿದಮ್ಮ. ಇದನ್ನು ಪಂಪ ಕವಿ ಬರೆದಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದಂತಹ ಕೆಮ್ಮನೆ ಮೀಸೆಯುತ್ತನೆ ಎಂಬ ಪದ್ಯಪಾಠದಿಂದ ಆಯ್ದುಕೊಂಡಿರ್ತಾರೆ. ಓಕೆ. ಸೊ ಅದರ ನಂತರ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾನೆ. ಓಕೆ. ಸಂಕಲ್ಪ ಗೀತೆ ಪದ್ಯದ್ದು. ಸೊ ಈಸಿಯಾಗಿ 4 ಅಂಕಗಳನ್ನು ಸುಲಭವಾಗಿ ನೀವು ಪಡೆದಿರ್ತೀರಿ. ಓಕೆ. ಅದರ ನೆಕ್ಸ್ಟು ಸಾರಾಂಶವನ್ನು ಬರೆಯೋದಾಗಿರ್ತದೆ. ಕೆಮ್ಮನೆ ಮೀಸೆಯುತ್ತನೆ, ಹೌದಾ. ಅದೇ ರೀತಿ ವೀರಲವ ಪದ್ಯದ ಆಶಯ, ವೀರಲವ ಕೊಟ್ಟಿದ್ದಾನೆ. ಸೊ ಇಲ್ಲಿ ವೀರಲವ ಪದ್ಯದ ಒಂದು ಆಶಯವನ್ನು ಬರೆದರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತದೆ. ಓಕೆನಾ. ತದನಂತರ 4 ಅಂಕದ ಪ್ರಶ್ನೆಗಳು ಕಂಡುಬರ್ತವೆ. ಶಬರಿ ಹಾಗೂ ಶ್ರೀರಾಮನ ನಡುವೆ ನಡೆದ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ನಾವು ಶಬರಿ ಪಾಠದಿಂದ ಬರ್ತದ 4 ಅಂಕದ ಪ್ರಶ್ನೆ ಅಂತ ಹೇಳಿದ್ವಿ. ಸೊ 4 ಅಂಕದ ಪ್ರಶ್ನೆ ಶಬರಿ ಪಾಠದಿಂದ ಬಂದಿದೆ. ಓಕೆನಾ. ಈಸಿಯಾಗಿ 4 ಅಂಕವನ್ನು ಪಡೆದಿರ್ತೀರಿ. ಓಕೆನಾ. ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಆಗಿರೋದ್ರಿಂದ ಓದಿರ್ತೀರಿ ಹಾಗೂ ಬರೆದಿರ್ತೀರಿ. 4 ಅಂಕಗಳನ್ನು ಸುಲಭವಾಗಿ ಪಡಿತೀರಿ. ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ನೋಡಿ, ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿರುವ ಬಗೆಯನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ. ಸೊ ಅದನ್ನು ಕೂಡ ಈಸಿಯಾಗಿ ನೀವು ಬರೆದಿರ್ತೀರಿ. 4 ಅಂಕಗಳನ್ನು ಗಳಿಸಿರ್ತೀರಿ. ಹಾಗೆ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ ಅನ್ನೋ ಒಂದು ಪ್ರಶ್ನೆ ಇರ್ತದೆ, 4 ಅಂಕದ್ದು. ಇನ್ನು ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೂಡ ಕೊಟ್ಟಿರ್ತಾನೆ, ಅದನ್ನ ಒಂಚೂರು ನೋಡ್ಬಿಡೋಣ.
ಜನ್ಮ ರಹಸ್ಯವನ್ನು ಕೇಳಿದ ನಂತರ ಕರ್ಣನ ಮನಸ್ಥಿತಿ ಮತ್ತು ನಿರ್ಧಾರವನ್ನು ಕುರಿತು ಬರೆಯಿರಿ ಅನ್ನೋ ಒಂದಿದೆ. ಸೊ ಯಾವಾಗ ಕೃಷ್ಣ ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನು ಹೇಳ್ತಾನಲ್ಲ, ಆವಾಗ ಅವನ ಮನಸ್ಥಿತಿ ಮತ್ತು ನಿರ್ಧಾರ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ನಮ್ಮ ವಾಕ್ಯಗಳಲ್ಲಿ ಬರೀಬೇಕಾಗಿರ್ತದೆ. ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ಸುಲಭವಾಗಿ 4 ಅಂಕಗಳನ್ನು ಗಳಿಸ್ಬೋದು ಈ ಒಂದು ಪ್ರಶ್ನೆಯಿಂದನೂ ಕೂಡ. ಇನ್ನು ನೆಕ್ಸ್ಟು ಒಂದು ಗದ್ಯ ಕೊಟ್ಟಿರ್ತಾನೆ, ಅದನ್ನು ನೋಡಿಕೊಂಡು ಅದರಲ್ಲಿರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದು ತುಂಬ ಈಸಿಯಾಗಿರ್ತದೆ. ಸೊ ಮಾರ್ಕ್ಸನ್ನು ನೀವು ಪಡೆದಿರ್ತೀರಿ ಅಂತ ಭಾವಿಸ್ತಾ, ಮುಂದಿನದಾಗಿ ಒಂದು ಪತ್ರಲೇಖನ ಇರ್ತದೆ. ಸೊ ಪತ್ರಲೇಖನ ಸ್ವಲ್ಪ ಮಕ್ಕಳಿಗೆ ಈ ಸಲ ಗಡಿಬಿಡಿಯಾಗಿರ್ತಕ್ಕಂಥದ್ದು. ಸೊ ಸ್ವಲ್ಪ ಕಷ್ಟದ ಒಂದು ಪತ್ರಲೇಖನ ಅಂತಲೇ ಹೇಳ್ಬೋದು. ಓಕೆ, ಸೊ ಪತ್ರಲೇಖನ ಈ ರೀತಿಯಾಗಿರ್ತದೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ನಿಧಾನವಾಗಿ ಓದ್ಕೊಂಡು ಬರೀರಿ. ಇದನ್ನು ನೆಕ್ಸ್ಟು ಪ್ರಾಕ್ಟೀಸ್ ಮಾಡಿರಿ. ಈ ಸರಿ 9ನೇ ತರಗತಿ ಮುಗಿಸಿದಂಥ ಮಕ್ಕಳು ಪ್ರಾಕ್ಟೀಸ್ ಮಾಡಿ, ಹೌದಾ? ಅದೇ ರೀತಿ 10ನೇ ತರಗತಿ ಏನು ಕನ್ನಡ ಪರೀಕ್ಷೆ ಬರೆದಂಥ ಮಕ್ಕಳು ಯಾವ ರೀತಿ ನಾವು ಪರೀಕ್ಷೆಯನ್ನು ಮುಂದಿನ ಪರೀಕ್ಷೆಗಳು ಬರೀಬೇಕು ಅನ್ನೋದನ್ನು ಸ್ವಲ್ಪ ಟ್ವಿಸ್ಟ್ ಕೇಳ್ತಾನೆ. ಹಾಗಾಗಿ ಹೆಚ್ಚು ಪ್ರಮಾಣದಲ್ಲಿ ಓದ್ರಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟು ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿರ್ತಾನೆ, ಅದು ಅಥವಾ ಪತ್ರ. ಸೊ ಅದನ್ನು ನೋಡ್ತಾ ಹೋಗಿ, ನೀವು ಬರೆದಿರ್ತಕ್ಕಂತಹ ಮೆಥಡ್ ಸರಿಯಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇದರಿಂದ ಸುಲಭವಾಗಿ 5 ಅಂಕಗಳನ್ನು ಗಳಿಸ್ಬೋದು ನೀವು. ಲಾಸ್ಟ್ನೇದಾಗಿ ಪ್ರಬಂಧ ಕೊಟ್ಟಿರ್ತಾನೆ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ಇರ್ತದೆ, ಹೌದಾ? ಇಲ್ಲಿ ನೀವು ಮೊದಲಿಗೆ ಪೀಠಿಕೆ ಬರೀಬೇಕು, ತದನಂತರ ವಿಷಯ ನಿರೂಪಣೆಯನ್ನು ಬರೀಬೇಕು, ತದನಂತರ ಉಪಸಂಹಾರವನ್ನು ಬರೀಬೇಕಾಗ್ತದೆ. ಸೊ ಇಷ್ಟು ಬರೆದ್ರೆ ನಿಮಗೆ 5 ಅಂಕಗಳು ಸುಲಭವಾಗಿ ದೊರೀತದೆ. ಓಕೆನಾ? ಇನ್ನು ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಒಂದು ಪ್ರಶ್ನೆ ಇದೆ. ಪೀಠಿಕೆ, ಪ್ರಬಂಧ, ಪೀಠಿಕೆ ಬರೀಬೇಕು, ವಿಷಯ ನಿರೂಪಣೆ ಹಾಗೂ ಲಾಸ್ಟಿಗೆ ಕೊನೆಯದಾಗಿ ನೀವು ಏನು ಬರೀಬೇಕಪ್ಪ ಅಂದರೆ ಉಪಸಂಹಾರವನ್ನು ಬರೆದು ಮುಗಿಸಿದೆ ಅಂದರೆ ನಿಮಗೆ 5ಕ್ಕೆ 5 ಅಂಕಗಳು ಸುಲಭವಾಗಿ ದೊರೀತವೆ. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಕನ್ನಡ ವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಅಲ್ಲಿ ಹೈಪ್ ಅಂತ ಬಟನ್ ಇರ್ತದೆ. ಸ್ವಲ್ಪ ಲೈಕ್ ಏನು ಮಾಡ್ತಿರಲ್ಲ ಅದರ ಪಕ್ಕಕ್ಕೆ ಹಿಂಗೆ ನೀವು ಸ್ಲೈಡ್ ಮಾಡಿದರೆ, ಸರಿಸಿದರೆ ಅಲ್ಲಿ ಹೈಪ್ ಅಂತ ಒಂದು ಬಟನ್ ಇರ್ತದೆ. ಅದು ಒಂದು ಹೈಪನ್ನು ಟಚ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಸರಬರಾಜಾಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಹೈಪ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಮಾರ್ಕ್ಸ್ ಎಷ್ಟು ಬಿದ್ದಿದ್ದಾವೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.